ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲ ನಡೆದೈತೆ ಅಂತಂದ್ರೆ ಮಂಡ್ಯ ಜಿಲ್ಲೆಯ KR ಪೇಟೆಯಲ್ಲಿ ನಡೆದಿರುವಂಥ ಒಂದು ಘಟನೆ. KR ಪೇಟೆನೇ ತಾಲೂಕು, ಬಟ್ KR ಪೇಟೆಯಲ್ಲೇ ನಡೆದಿರುವಂಥ ಒಂದು ಘಟನೆ. ಇವ್ರ ಹೆಸರು ದಿವ್ಯಾ ದರ್ಶನ್. ಈ ದರ್ಶನ್ ಮತ್ತೆ ದಿವ್ಯಾ 3 ವರ್ಷಗಳ ಹಿಂದೆ ಮದುವೆ ಆಗ್ತಾರೆ. ಲವ್ ಮ್ಯಾರೇಜ್. ಸೊ ಇಬ್ರು ಕೂಡ ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಈ ದಿವ್ಯಾ ಸಮಥಿಂಗ್ ಇವರು ಪ್ಯಾರಾಮೆಡಿಕಲ್ ಮಾಡಿರ್ತಾರೆ. ಸೊ ಒಂದು KR ಪೇಟೆಯ ಒಂದು ಮೆಡಿಕಲ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ದಿವ್ಯಾ ಅವ್ರ ಕೆಲಸ. ಈ ದರ್ಶನ್ ಕೆಲಸ ಏನೋ ಗೊತ್ತಾ, ಡ್ರೈವಿಂಗ್ ಕೆಲಸ ಏನೋ ಸಮಥಿಂಗ್. ಇವರೇ ಒಂದು ಕಾರ್ ಇಟ್ಟಿದ್ರೇನೋ, ಸೊ ಅವರೇ ಆ ಕಾರಲ್ಲೇ ಟ್ರಾವೆಲ್ಸ್ ನ ಮಾಡ್ತಿದ್ರು, ಇಲ್ಲಾಂದ್ರೆ ಬೇರೆ ಕಡೆ ಡ್ರೈವಿಂಗ್ ಕೆಲಸ ಮಾಡ್ತಿದ್ರು, ಏನೋ ಸಮಥಿಂಗ್ ಮಾಡ್ತಿದ್ರು. ಬಟ್ ಡ್ರೈವರೇ. ಬಟ್ ಪ್ಯಾರಾಮೆಡಿಕಲ್ ಮಾಡ್ತಿದ್ದಂತ ದಿವ್ಯಾ ಆಗಿರ್ಬೋದು ಮತ್ತೆ ಡ್ರೈವರ್ ದರ್ಶನ್ ಆಗಿರ್ಬೋದು, ಇಬ್ರು ಕೂಡ ಸೂಪರ್ ಆಗಿರ್ತಾರೆ. ಒಂದು ಮಗು ಕೂಡ ಇರುತ್ತೆ, ಒಂದು 2 ವರ್ಷದ ಮಗು ಇರುತ್ತಂತೆ. ಸೊ 3 ವರ್ಷದ ಹಿಂದೆ ಮದುವೆ ಆಗುತ್ತೆ, ಒಂದು ಮಗು. ಇವರ ಜೀವನ ಶೈಲಿ ಉತ್ತಮವಾಗಿತ್ತು. ಸೊ ಎಲ್ಲಿವರೆಗೂ ಉತ್ತಮವಾಗಿತ್ತು ಗೊತ್ತಾ? ಸೊ ಚೆನ್ನಾಗಿದ್ರು, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಯಾವ ಪ್ರಾಬ್ಲಮ್ ಶುರುವಾಯಿತು, ಎಲ್ಲಿ ಪ್ರಾಬ್ಲಮ್ ಶುರುವಾಯಿತು ಗೊತ್ತಾ? ಈ ದಿವ್ಯಾ ಅವರು ಪ್ಯಾರಾಮೆಡಿಕಲ್ ಮಾಡಿದ್ರಲ್ಲ, ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಿದ್ರು. ಬಟ್ ಆದ್ರೆ ದಿವ್ಯಾ ಅವ್ರಿಗೆ ಒಂದು ಆಸೆ ಇತ್ತು, ಒಂದು ಆಸೆ, ಕನಸು. ಆ ಡ್ರೀಮ್ ಏನು ಗೊತ್ತಾ? ಒಂದು ಸ್ವಂತ ಮೆಡಿಕಲ್ನ ಶುರು ಮಾಡಿ ಅದ್ರಲ್ಲಿ ಕುದುರಬೇಕು, ಅದ್ರಲ್ಲಿ ಮೆಡಿಕಲ್ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಆದ್ರೆ ದರ್ಶನ್ ಹತ್ರ ಕೇಳಿದಾಗ ಇವತ್ತು ನಾಳೆ ಸೊ ಅದ್ರ ಬಗ್ಗೆನೇ ಚರ್ಚೆ ಮಾಡಿ ಅವಾಗ ಜಗಳ ಬರ್ತಿತ್ತಂತೆ. ಸೊ ಸಮಥಿಂಗ್ ಒಂದು 3 ತಿಂಗಳಿಂದನೇ ಬಂತು, ಅಂದ್ರೆ ಒಂದು 6 ತಿಂಗಳಿಂದನೇ ಬಂತು, ಏನೋ ಗೊತ್ತಿಲ್ಲ. ಬಟ್ ಒಂದು 3 ತಿಂಗಳಿಂದನೇ ಪ್ಲಾನ್ ಮಾಡ್ಕೊಂಡಾಗಲ್ಲ ಅವಾಗ್ಲಿಂದನೇ ದಿವ್ಯಾ ಅವ್ರಿಗೂ ಮತ್ತೆ ದರ್ಶನ್ ಅವ್ರಿಗೂ ಕೂಡ ಜಗಳ ಬಂದೈತೆ. ಸೊ ಒಂದು ದಿನ, ಈಗ ರೀಸೆಂಟ್ ಆಗಿ ಒಂದು ವಾರನೂ ಆಗಿಲ್ಲ ಅನ್ಸುತ್ತೆ, ಈ ವಿಡಿಯೋ ಮಾಡ್ತಿರುವಂಥ ಸಂದರ್ಭದಲ್ಲಿ 1 ವಾರ ಆಗೈತೆ ಈ ಥರ ನಡೆದು. ಸೊ ಈ ಥರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದ್ರಲ್ಲಿ ಒಂದು ಪ್ರಾಬ್ಲಮ್ ಬಂದೈತೆ. ಸೊ ಜಗಳ ಬಂದೈತೆ. ಅವ್ರ ದರ್ಶನ್ ಅವರು ಬೈದ್ಬಿಟ್ಟು ಹೊಂಟೋದಾದ್ಮೇಲೆ ಬಂದು ನೋಡ್ತಾರೆ, ದಿವ್ಯಾ ಅವರು ತನ್ನ ಜೀವವನ್ನು ತಾನೇ ತೆಗೆದುಕೊಂಡು. ಎಸ್, ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದ್ರಲ್ಲಿ ಏನ್ ಪ್ರಾಬ್ಲಮ್, ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡಬೇಕು. ಸೊ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಈ ತರ ಮಾಡ್ಕೊಂಡ, ಏನೋ ಗೊತ್ತಿಲ್ಲ. ಬಟ್ ಈ ದೃಶ್ಯವನ್ನ ನೋಡಿದ ಆ ದರ್ಶನ್ ಎಷ್ಟು ಮನನೊಂದಿರ್ಬೇಕು. ಯಾಕೆಂದ್ರೆ ಲವ್ ಮ್ಯಾರೇಜ್, ತಾನು ಇಷ್ಟಪಟ್ಟು ಮದುವೆ ಮಾಡಿದಂಥ ಹುಡುಗಿ ಆ ಪರಿಸ್ಥಿತಿಯಲ್ಲಿ ಅವರೇ ಅಂತಂದರೆ ಎಷ್ಟು ಮನನೊಂದಿರ್ತಾರೆ. ಸೊ ಇದಾದ ನಂತರ ಆ ದರ್ಶನ್ ಅವರು ತನ್ನ ರಿಲೇಟಿವ್ ಫೋನ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ತಾನೂ ಕೂಡ ಸೂಸೈಡ್ ಮಾಡ್ಕೊತೀನಿ ಅಂತೇಳಿ ಒಂದು ವಿಡಿಯೋ ಕಾಲಲ್ಲಿ ಹೇಳ್ತಾವ್ರೆ. ಸೊ ಅವ್ರು ಬಂದು ತನ್ನ ರಿಲೇಟಿವ್ ಬರೋಷ್ಟೊಳಗೆ ಏನು ನಡೆದೈತೆ ಗೊತ್ತಾ? 3 ಜನನೂ ಕೂಡ ಬಿದ್ದಿದ್ರಂತೆ. ಆ ದಿವ್ಯಾ, ದರ್ಶನ್ ಮತ್ತೆ ಆ ಮಗುವನ್ನ ಕತ್ತ ಇಸಿಕಿದ್ರಂತೆ. ಬಟ್ ಆದ್ರೂ ಕೂಡ ಅನ್ಫಾರ್ಚುನೇಟ್ಲಿ ಆ ಮಗು ಬದುಕತ್ತು. ಸೊ ಇವರಿಬ್ರು ಮಾಡಿರುವಂತ ತಪ್ಪಿಗೆ ಆ ಮಗು ಏನ್ ಮಾಡ್ತು, ಆ ಮಗು ಒಂಟಿಯಾಗಿ ನಿಂತೈತೆ. ಸೊ ಒಂದನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ಕೂಡ ಈ ಸೂಸೈಡ್ ಅನ್ನೋ ಮೈಂಡ್ ಸೆಟ್ಗೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಕಷ್ಟ ಎಲ್ಲಾರ್ಗೂ ಬಂದೇ ಬರುತ್ತೆ. ದುಡ್ಡಿರೋರ್ಗೆ ಒಂಥರ ಪ್ರಾಬ್ಲಮ್ಮು, ದುಡ್ಡಿಲ್ದೇ ಇರೋರಿಗೆ ದುಡ್ಡೊಂದೇ ಪ್ರಾಬ್ಲಮ್ಮು. ಸೊ ಕೆಲವರು ಎಷ್ಟೇ ಪ್ರೆಷರ್ ಕೊಟ್ಟರು ಕೂಡ ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಅದನ್ನ ತಿಳ್ಕೊಳ್ಳಿ, ಅದನ್ನ ಕಲೀರಿ. ಸೊ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಸಾವು ಅನ್ನೋದು ಪರಿಹಾರ ಅಲ್ಲ. ನನಗೇನಾಯ್ತು ಈ ವಿಷಯದಲ್ಲಿ, ನನಗೇನು ಕನೆಕ್ಟ್ ಆಯ್ತು ಗೊತ್ತಾ? ಆ ಮಗು ಏನ್ ಮಾಡ್ತು. ಸೊ ಇವರಿಬ್ರು ಮಾಡಿರುವಂತ ತಪ್ಪಿಗೆ ಆ ಮಗು ಒಂಟಿಯಾಗಿ ನಿಂತೈತೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.